ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 2:8 ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಾಂಗಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಸಂದೇಶದ ಶಿರೋನಾಮೆ ನೀನು ಕೇಳಿಕೊಂಡರೆ ಎಂಬುದಾಗಿ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಯಾರು ಕೇಳಿಕೊಳ್ಳಬೇಕು, ಏನು ಕೇಳಿಕೊಳ್ಳಬೇಕು ಎಂಬುದಾಗಿ ನಾವು ನೋಡುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಯಾರೆಲ್ಲ ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಸೃಷ್ಟಿಕರ್ತನು ತಿಳಿದುಕೊಂಡಿದ್ದಾರೋ ಆ ಮಕ್ಕಳು ಯೇಸು ಕ್ರಿಸ್ತನನ್ನು ಯಾರು ತಿಳಿದುಕೊಂಡಿದ್ದಾರೋ ಆ ಮಕ್ಕಳು ಕೇಳುವಾಗ ಯೇಸು ಕ್ರಿಸ್ತನು ಅನ್ಯ ಜನಾಂಗಗಳನ್ನು, ದೇಶಗಳನ್ನು ನಮಗೆ ಸ್ವಾಧೀನ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವು ಯಾಕೆ ಕೇಳಿಕೊಳ್ಳಬೇಕು ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಅನೇಕ ಜನರು ತಮ್ಮದೇ ಆದಂತ ಜೀವಿತವನ್ನು ಜೀವಿಸುತ್ತ, ಪಾಪದ ಜೀವಿತವನ್ನು ಜೀವಿಸುತ್ತ, ನಾಶನ ಮಾರ್ಗದಲ್ಲಿ, ನೋವಿನಲ್ಲಿ, ಕಣ್ಣೀರಿನಲ್ಲಿ ಅನೇಕ ಬಾಧೆಗಳಿಗೆ ಒಳಗಾಗಿ ಜೀವಿಸುತ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸುವಂತವರಾಗಬೇಕು. ಅಪ್ಪ, ಈ ಲೋಕದಲ್ಲಿ ಅನೇಕ ಜನರು ಹಿಂದೆ ಮುಂದೆ ತಿಳಿಯದ ಹಾಗೆ, ಎಡಕ್ಕೆ ಬಲಕ್ಕೆ ತಿಳಿಯದ ಹಾಗೆ ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಾರೆ. ಆ ಮಕ್ಕಳನ್ನು ನಿನ್ನ ನಾಮವನ್ನು ತಿಳಿದುಕೊಳ್ಳುವುದಕ್ಕಾಗಿ, ನಿತ್ಯ ಜೀವವನ್ನು ಅವರು ಪಡೆದುಕೊಳ್ಳುವುದಕ್ಕಾಗಿ ನೀನು ನಮಗೆ ಸಹಾಯ ಮಾಡು. ಆ ಮಕ್ಕಳನ್ನು ನಮಗೆ ಅಧೀನ ಮಾಡಿಕೊಡು. ಆ ಮಕ್ಕಳಿಗೆ ನಿನ್ನ ವಾಕ್ಯವನ್ನು ನಾವು ತಿಳಿಸಿ ಹೇಳುತ್ತೇವೆ. ಆ ಮಕ್ಕಳು ನಿತ್ಯ ಜೀವವನ್ನು ಜೀವಿಸುವಂತವರಾಗಬೇಕು. ಯಾವಾಗಲೂ ಸಂತೋಷ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆಯಲ್ಲಿ ಆ ಮಕ್ಕಳು ಜೀವಿಸುವ ರೀತಿಯಲ್ಲಿ ನಾವು ಬೇಡಿಕೊಳ್ಳುವಂತವರಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ಯೇಸು ಕ್ರಿಸ್ತನನ್ನು ತಿಳಿಯದೇ ಇರ್ತಕ್ಕಂಥ ಜನರಿಗಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವ? ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ಕೇಳಿಕೊಂಡರೆ ನಿನಗೆ ಅನ್ಯ ಜನಾಂಗಗಳನ್ನು, ದೇಶಗಳನ್ನು ಸ್ವಾಧೀನ ಮಾಡಿ ಕೊಡುತ್ತೇನೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಂದೆಯಾದ ದೇವರು ಹೇಳ್ತಾ ಇದ್ದಾನೆ. ನಾವು ಏನನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ? ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಾಕು, ನಾನು ಚೆನ್ನಾಗಿದ್ದರೆ ಸಾಕು, ನನ್ನ ಆಸ್ತಿ ಅಂತಸ್ತು ನಾನು ಮಾಡಿಕೊಂಡ್ರೆ ಸಾಕು ಎಂಬುದಾಗಿ ನಾವು ಜೀವಿಸುತ್ತಾ ಇದ್ದೇವೆ. ತಂದೆಯ ಚಿತ್ತ ನಾವು ತಿಳಿದುಕೊಂಡಿದ್ದೇವೆ. ಈ ಲೋಕದಲ್ಲಿರ್ತಕ್ಕಂಥ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಶಿಲುಬೆ ಮರಣವನ್ನು ಅನುಭವಿಸಿ ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದ್ದಾನೆ. ಯಾಕೆ ಯೇಸು ಕ್ರಿಸ್ತನು ಶಿಲುಬೆ ಮರಣ ಹೊಂದಿದನು, ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದು ಬಂದನು? ಪ್ರತಿ ಒಬ್ಬೊಬ್ಬರು ನಿತ್ಯ ಜೀವ ಹೊಂದಿಕೊಳ್ಳಬೇಕು. ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನು ಶಿಲುಬೆ ಮರಣವನ್ನು ಅನುಭವಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಮತ್ತೆ ಎದ್ದು ಬಂದಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಮೇಲೆ ಭಾರವಿದೆ. ಯಾರೆಲ್ಲ ಯೇಸು ಕ್ರಿಸ್ತನು ತಿಳಿದುಕೊಂಡಿಲ್ಲವೋ ಆ ಮಕ್ಕಳಿಗಾಗಿ ನಾವು ತಂದೆಯ ಬಳಿಯಲ್ಲಿ ಕೇಳುವಂತವರಾಗೋಣ. ಕೇಳುವಾಗ ಯೇಸು ಕ್ರಿಸ್ತನು ಅನ್ಯ ಜನರನ್ನು, ದೇಶಗಳನ್ನು ನಮಗೆ ಅಧೀನ ಮಾಡಿಕೊಡುವಂತವನಾಗಿದ್ದಾನೆ. ಈ ಒಂದು ಸುಂದರ ಸಮಯವಾಗಿದೆ. ಅನೇಕ ಜನರು ನಮಗೆ ಪರಿಚಯ ಇರುವಂತವರಲ್ಲಿ, ನಮ್ಮ ಸ್ನೇಹಿತರಲ್ಲಿ ಇನ್ನು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಿಲ್ಲ. ಅನೇಕ ರೀತಿಯಾದ ಚಕ್ರಕ್ಕೆ ಒಳಗಾಗಿ ನಾಶದ ಮಾರ್ಗದಲ್ಲಿ ಜೀವಿಸುತ್ತ ಕೊನೆಗಾಗಿ ನರಕದಲ್ಲಿ ಹೋಗುವಂತವರಾಗುತ್ತಾರೆ. ಅಂತ ಮಕ್ಕಳಿಗಾಗಿ ನಾವು ಬೇಡಿಕೊಳ್ಳುವಂತವರಾಗಬೇಕು. ನಾವು ಒಂದಿನ ಯೇಸು ಕ್ರಿಸ್ತನನ್ನು ತಿಳಿಯುವುದಕ್ಕಿಂತ ಮೊದಲನೇ ನಮ್ಮ ಜೀವಿತವು ನಾಶನ ಮಾರ್ಗ
ಜೀವಿತ ನಮ್ಮಲ್ಲ. ಯಾವಾಗ ನಾವು ಯೇಸು ಕ್ರಿಸ್ತನ ತಿಳಿದುಕೊಂಡೆವೋ ನಮ್ಮ ಜೀವಿತ ಸಂತೋಷ, ಸಮಾಧಾನ, ಪ್ರೀತಿ, ಆನಂದತೆ, ಕರುಣೆ, ದಯೆ ತೋರುವುದು, ಮಾರ್ಗದರ್ಶನ ತೋರುವುದು, ಅನೇಕ ಜನರಿಗೆ ಆಶ್ರಯವಾಗುವಂಥದ್ದು ನಮ್ಮ ಜೀವಿತವಾಗಿದೆ. ಆ ವಿಷಯವಾಗಿ ನಾವು ತಂದೆ ಹತ್ತಿರ ಬೇಡಿಕೊಳ್ಳೋಣ. ಇನ್ನು ಯಾರೆಲ್ಲ ಅನ್ಯ ಜನರಾಗುತ್ತಾರೋ ಯೇಸು ಕ್ರಿಸ್ತನ ನಾಮವನ್ನು ತಿಳಿದುಕೊಂಡಿದ್ದವು ಆ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತವರಾಗುವ ಅವರ ಒಂದು ನೋವು, ಅವರ ಕಷ್ಟ, ಅವರ ದುಃಖ, ಅವರ ಒಂದು ನಾಶದ ಮಾರ್ಗ ತಪ್ಪಿಸುವುದಕ್ಕಾಗಿ ನಾವು ತಂದೆ ಹತ್ತಿರ ಬೇಡಿಕೊಳ್ಳುವ ಕರ್ತನು ಈ ವಾಕ್ಯಗಳನ್ನೆಲ್ಲ ಆಶೀರ್ವದಿಸಲಿ.